ನಿಜಾಂಶ ತಿಳಿಯಿರಿ. ನಾನು ನಿಮ್ಮ ಮಾಧ್ಯಮಿತ್ರಗೊಂದು ಮಾತೆಲ್ಲ ಕೇಳ್ತೀನಿ. ನಾನೇನು ಸರ್ಕಾರದ 1 ಕುಂಟೆ 1 ಎಕರೆ ಬೇಡ 1 ಕುಂಟೆಯಲ್ಲಿದೆ ನಿಮ್ಮ ಮಾಧ್ಯಮದಿಂದ ತಂದು ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ. ನಾನು ಶಾಸಕನಾಗಲು ಕಾರಣ ನನ್ನ ಕ್ಷೇತ್ರದ ಜನ. ನನ್ನ ಪರ ಪಕ್ಷದ ಯಾವುದೇ ನಾಯಕ ಬಂದು ಪ್ರಚಾರ ಮಾಡಿಲ್ಲ, ಪಕ್ಷದಿಂದ 1 ರೂಪಾಯಿ ನೀಡಿಲ್ಲ. ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ ನನ್ನ ಜನರ ಅಭಿವೃದ್ಧಿಗಾಗಿ ನಾನು ಶ್ರಮಿಸುತ್ತೇನೆ. ರಾಜೀನಾಮೆ ಯಾಕೆ ನೀಡಲಿ ಎಂದು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪ್ರಶ್ನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಮಾತನಾಡಿದ ಅವರು, ನನ್ನ ಹೆಸರು ಕೊನೆ ಕ್ಷಣದವರೆಗೂ ಪಟ್ಟಿಯಲ್ಲಿತ್ತು. ಅಂತಿಮ ಕ್ಷಣದಲ್ಲಿ ನನ್ನ ಹೆಸರು ಹೈಕಮಾಂಡ್ ತೆಗೆದಿದೆ. ಬಂದ್ ಮಾಡುವುದು ಬೇಡ, ಜನರಿಗೆ ತೊಂದರೆಯಾಗಲಿದೆ ಎಂದು ಹೇಳಿದೆ. ಆದರೆ ನನ್ನ ಬೆಂಬಲಿಗರಿಗೆ ನೋವಾದ ಕಾರಣ ಬಂದ್ ಮಾಡಿದ್ದಾರೆ ಎಂದು ಸುಬ್ಬಾರೆಡ್ಡಿ ಹೇಳಿದರು. ಅವ್ರಿಗೇನಾಗಿತ್ತು, ಕೊನೆಗಳಿಗೆ ತನಕ ನಮ್ಮ ಶಾಸಕರು ಈ ಭಾಗದ ಸಚಿವರಾಗ್ತಾರೆ, ಈ ಭಾಗ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಆಸೆ ಕಂಡಿದ್ರು. ನಾನೇನು ಬಾಗೇಪಲ್ಲಿಯಲ್ಲಿ MLA ಆಗಿರಲ್ಲ, ಅವರಲ್ಲಿ ಒಬ್ಬ ಅಣ್ಣ ತಮ್ಮನ ಥರ ಇರ್ತೀವಿ. ನಾವೆಲ್ಲ ಕ್ಲೋಸ್ ಆಗಿ ಯಾವಾಗಲೂ ಕುತ್ಕೊಳ್ಳೋದು ಮಾತನಾಡೋದು ಇರ್ತೀವಿ. ಒಂದೇ ಮನೆಯಲ್ಲಿದ್ದಾಗ ಒಬ್ಬ ಅಣ್ಣನಿಗೆ ಕಷ್ಟ ಆದಾಗ ಸ್ವಾಭಾವಿಕವಾಗಿ ಆಕ್ರೋಶ ಬರುತ್ತೆ. ನಾನು ನಿನ್ನೆ ಫೋನ್ ಮಾಡಿದ್ದವ್ರಿಗೆ ಯಾವ ಬಂದು ಬೇಡ, ಸಾರ್ವಜನಿಕ ತೊಂದರೆ ಕೊಡೋದು ಯಾಕೆ, ನಮಗೆ ತೊಂದರೆ ಆಗಿದೆ, ಮತ್ತೆ ಅವ್ರಿಗೆ ತೊಂದರೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ದೆ. ಆದರೂ ನನ್ನ ಮಾತು ಮೀರಲಿಲ್ಲ. ಈಗ ಫೋನ್ ಮಾಡಿ ನಾನು ಸ್ವಲ್ಪ ಜೋರಾಗೆ ಮಾತನಾಡಿದೆ. ನೀವೇನಾಗಿ ಈಗ ಬಂದು ಅದು ಆಫ್ ಮಾಡಲಿಲ್ಲ, ನಾನು ಬರೋದಿಲ್ಲ ಪರ್ಮನೆಂಟಾಗಿ ಬಾಗೇಪಲ್ಲಿಗೆ ಅಂದೆ. ಇಲ್ಲ ನಾ ಈಗ ಅಂತ ಹೇಳ್ಬಿಟ್ಟು 3-3ವರೆಗೆ ಎದ್ದಿರ್ಬೋದು ಮೋಸ್ಟ್ಲಿ. ನನಗೆ ನಾ ಫೋನ್ ಮಾಡಿ ಎದ್ದಿರ್ತಾರೆ ಇಷ್ಟೊತ್ತಿಗೆ. ಆದ್ದರಿಂದ ನಾನು ವಿನಂತಿ ಇಷ್ಟೇ, ನನಗಂತೂ ಅನ್ಯಾಯ ಆಗಿದೆ. ಅಟ್ಲೀಸ್ಟ್ ನನ್ನ ಕ್ಷೇತ್ರಕ್ಕಾದರೂ ಒಂದು ಅವಕಾಶ ಇದೆ, ಈ ಸರ್ಕಾರ ಇರೋಷ್ಟನ್ನ ಒಂದು ಅನುದಾನ ಕೊಟ್ಟು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾನು ಆಸೆ ಪಡ್ತೀನಿ. ಬೇರೆ ಯಾವುದೇ ವಿಚಾರಗಳಿರ್ಬೋದು, ನಮ್ಮ ಪಕ್ಷದ ಮಟ್ಟದಲ್ಲಿ ನಾನು ಮಾತನಾಡ್ತೀನಿ. ನನಗಾಗಿರೋಂಥ ಅನ್ಯಾಯ ಸರಿಪಡಿಸ್ಕೊಂಡು ಕ್ಷೇತ್ರ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾನು ಹೇಳಿದ್ದೆ. ಆ ಕೆಲಸ ಆಗಿಲ್ಲ. ಯಾವ ಕಾರಣಕ್ಕೂ ನನಗೇನೂ ಬೇಡ, ನನ್ನ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ಕೊಡಲಿ, ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ನನ್ನ ಕ್ಷೇತ್ರವನ್ನು ನಾನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಆಸೆ ನನಗೆ. ಸರ್ ಮುಂದಿನ ನಿಲುವು ಏನಿಲ್ಲ, ಇಷ್ಟೇ. ನಾವೇನು ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಾನು ಹೇಳಲ್ಲ. ಯಾಕೆ ಹೇಳ್ಬೇಕು? ನಾನು ರಾಜೀನಾಮೆ ಯಾಕೆ ಕೊಡಬೇಕು? ನನಗೇನು ಒಬ್ಬ ರಾಜನಾಯಕರು ಬಂದು ನನಗೇನು ಅಲ್ಲಿ ನನ್ನ ಎಲೆಕ್ಷನ್ ಆದಾಗ ಕ್ಯಾನ್ವಾಸ್ ಮಾಡಿಲ್ಲ, ಪಾರ್ಟಿಯಿಂದ 1 ರೂಪಾಯಿ ಕೊಟ್ಟಿಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ಕ್ಷೇತ್ರದ ಜನ ನನಗೆ ಓಟ್ ಹಾಕಿ ನಾನು ಗೆಲ್ಲಿಸಿರೋದು. ಅವ್ರಿಗೆ ಇವತ್ತು ನಾನು ರಾಜೀನಾಮೆ ಕೊಟ್ಟು ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಅನ್ಯಾಯ ಮಾಡುವಂಥ ಕೆಲಸ ನಾನು ಮಾಡಲ್ಲ. ಇರ್ತೀನಿ, ನನ್ನ ಶಕ್ತಿ ನಾನು ತೋರಿಸ್ತೀನಿ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕಿದ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ, ಕೊನೆ ಕ್ಷಣದವರೆಗೂ ನನ್ನ ಹೆಸರು ಸಚಿವ ಸ್ಥಾನದ ಪಟ್ಟಿಯಲ್ಲಿತ್ತು. ಆದರೆ ಕೊನೆ ಕ್ಷಣದಲ್ಲಿ ನನ್ನ ಹೆಸರು ಕೈತಪ್ಪಿದೆ. ಹಿಂದೆ ಆಪರೇಷನ್ ಕಮಲದ ಸಮಯದಲ್ಲಿ ನನಗೆ ಬಿಜೆಪಿ ಸಚಿವ ಸ್ಥಾನದ ಆಮಿಷ ಒಡ್ಡಿತ್ತು. ಆದರೆ ನಾನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ನಂಬಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರೆದೆ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸೈನಿಕನಾಗಿದ್ದೆ. ನನಗೆ ಮುಳುವಾಯಿತು ಎಂದು ನೋವು ತೋಡಿಕೊಂಡ್ರು. ಒಂದು ಹೊಸ ರೂಪ ಕೊಡೋಣ, ಚಿಕ್ಕಬಳ್ಳಾಪುರ ಜಿಲ್ಲೆಗಿರ್ಬೋದು, ನನ್ನ ಕ್ಷೇತ್ರಕ್ಕಿರ್ಬೋದು. ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಸ್ವತಂತ್ರ ಬಂದಾಗಲೇ ಇದುವರೆಗೂ ಒಬ್ಬ ಸಚಿವವನ್ನು ಕಂಡಿಲ್ಲ. ಒಂದು ಸಲ ಅವಕಾಶ ಸಿಕ್ಕಿದ್ರೆ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಆಸೆ ಇತ್ತು. ಆ ಆಸೆ ಈಡೇರಿಲ್ಲ. ಆ ಅಸಮಾಧಾನ ಇದೆ, ಆ ಬೇಸರನೂ ಇದೆ. ಒಂದು ನನಗಿರುವಂಥ ಮಾಹಿತಿ ಪ್ರಕಾರ ಒಂದು 2-3 ಡೇಸ್ ಬ್ಯಾಕ್ ತನಕ ನನ್ನ ನೇಮ್ ಇತ್ತು. ಯಾಕೆ ಮತ್ತೆ ಚೇಂಜ್ ಆಯ್ತೋ ಗೊತ್ತಿಲ್ಲ. ಬಟ್ ನನಗಂತೂ ನಮ್ಮ DK ಶಿವಕುಮಾರ್ ಸಾಹೇಬರಿರ್ಬೋದು, ಸಿದ್ದರಾಮಯ್ಯನವರಿರ್ಬೋದು ಭಾಳ ನನಗೆ ಸಹಾಯ ಮಾಡಿದ್ದಾರೆ. ಹೈಕಮಾಂಡಲ್ಲಿ ಕೆಲವು ವ್ಯತ್ಯಾಸಗಳಿಂದ ನನಗೆ ಅನ್ಯಾಯ ಆಗಿದೆ. ಆದರೂ ನಾನು ಇಷ್ಟೇ, ನಾನಿನ್ನ ಆಸೆ ಬಿಟ್ಬಿಟ್ಟಿದ್ದೀನಿ, ಸಚಿವನಾಗೋ ಆಸೆ ನಾನು ಬಿಟ್ಬಿಟ್ಟಿದ್ದೀನಿ. ಇನ್ನು ಸಚಿವ ಸ್ಥಾನ ಆಸೆ ಮುಗಿದ ಅಧ್ಯಾಯ. ಇನ್ಮೇಲೆ ನನಗೆ ಸಚಿವ ಸ್ಥಾನ ಸಿಗಲ್ಲ ಅಂತ ಕನ್ಫರ್ಮ್ ಆಯಿತು ಎಂದು ನೋವಿನಿಂದಲೇ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ ಸುಬ್ಬಾರೆಡ್ಡಿ, ನಾನು ನನ್ನ ಜನರಿಗೋಸ್ಕರ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ. ಸಚಿವ ಸ್ಥಾನವಂತೂ ಹೋಯಿತು, ನನ್ನ ಕ್ಷೇತ್ರಕ್ಕಾದರೂ ಅನುದಾನ ಕೊಡಲಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು. ಮುಂದೆ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತವೋ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿದ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ವಿಧಾನಸಭಾ ಬಂದ್ ಮಾಡದಂತೆ ಬೆಂಬಲಿಗರಿಗೆ ಮನವಿ ಮಾಡಿದ್ದೆ. ಆದರೂ ಅವರು ಕೇಳಲಿಲ್ಲ. ಈಗ ಖಡಕ್ ಆಗಿ ಹೇಳಿದ್ರಿಂದ ಬಂದ್ ನಿಲ್ಲಿಸಿದ್ದಾರೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಿಜಾಂಶ ತಿಳಿಯಿರಿ. ನಾನು ನಿಮ್ಮ ಮಾಧ್ಯಮಿತ್ರಗೊಂದು ಮಾತೆಲ್ಲ ಕೇಳ್ತೀನಿ. ನಾನೇನು ಸರ್ಕಾರದ 1 ಕುಂಟೆ 1 ಎಕರೆ ಬೇಡ 1 ಕುಂಟೆಯಲ್ಲಿದೆ ನಿಮ್ಮ ಮಾಧ್ಯಮದಿಂದ ತಂದು ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ.